ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಮಲ್ಲಿಮಾಕನಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ತಮ್ಮಯ್ಯಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕುಟುಂಬ ಸಮೇತರಾಗಿ ವಿಶೇಷ ಪೂಜೆ ಅರ್ಚನೆ ಹಾಗೂ ಮಹಾಮಂಗಳಾರತಿ ಪೂಜೆ ಮಾಡಿದರು. ಸಿದ್ಧಿರಸ್ತು ಶ್ರೀ ಬಸವೇಶ್ವರ ನಂದೀಶ್ವರ ಸ್ವಾಮಿ ಕೃಪಾಶೀರ್ವಾದ ಸಕಲ ಸ್ಥಾತ ಸಿದ್ಧ್ಯರ್ಥಂ ಆಯು ಆರೋಗ್ಯ ವೃದ್ಧ್ಯರ್ಥಂ ಪೂಜಾ ಕರಿಷ್ಯಾಮಃ. ನಮ್ಮ ಗ್ರಾಮದ ಮುಖಂಡರಾದಂಥ ಶ್ರೀ ತಮ್ಮಯ್ಯಗೌಡರಿಗೆ ಜನ್ಮದಿನದ ಶುಭಾಶಯಗಳು. ದೇವರು ಅವರಿಗೆ ಆಯು ಆರೋಗ್ಯ ಅಷ್ಟೈಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ಆಶೀರ್ವದಿಸಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹಾಗೂ ಅವರು ಇದೇ ರೀತಿಯ ಜನಪರ ಕಾರ್ಯಕ್ರಮಗಳನ್ನು ನಡೆಸಿಕೊಡಬೇಕೆಂದು ಅವರಲ್ಲಿ ಕೂಡ ವಿನಂತಿಸಿಕೊಳ್ಳುತ್ತೇನೆ. ಬಳಿಕ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ಇತ್ತೀಚೆಗೆ ತಮ್ಮ ಸ್ವಂತ ಖರ್ಚಿನಿಂದ ನಿರ್ಮಾಣ ಮಾಡಿದ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ಕುಟುಂಬ ಸಮೇತರಾಗಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳಾದ ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್, ರಬ್ಬರ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು. ನಂತರ ಶಾಲಾ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು ತಮ್ಮಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ನೆನಪಿನ ಕಾಣಿಕೆ ನೀಡಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ಈ ದಿನ ನಮ್ಮ ಊರಿನ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀಯುತ ತಮ್ಮಯ್ಯಗೌಡ ಅವರ ಒಂದು ಜನ್ಮದಿನಾಚರಣೆಯನ್ನು ಶಾಲೆಯಲ್ಲಿ ಆಚರಣೆ ಮಾಡಿದರೆ ಬಹಳ ಸರಳವಾಗಿ ಆಚರಣೆ ಮಾಡಿದ್ದಾರೆ. ಮಕ್ಕಳಿಗಂತೂ ಬೆಳಗ್ಗೆಯಿಂದ ತುಂಬ ಖುಷಿಯಾಗಿದ್ದಾರೆ. ಕೇಕ್ ತುಂಬ ದೊಡ್ಡದಂತ ಮೊದಲೇ ಕ್ಲಾಸಲ್ಲಿ ಇಟ್ಬಿಟ್ರು. ಅವ್ರು ತುಂಬ ಖುಷಿ ಪಡ್ತಾ ಇದ್ದಾರೆ. ಮಕ್ಕಳಂತೂ ತುಂಬಾ ಹುಮ್ಮಸ್ಸಿನಿಂದ ಬೆಳಗ್ಗೆಯಿಂದ ಇಲ್ಲಿ ಮೊದಲು ಪೂಜೆಯನ್ನು ಸಲ್ಲಿಸಿದ್ರು. ನಮ್ಮ ಶಾಲೆ ಆವರಣದಲ್ಲಿ ಗಣೇಶನ ಒಂದು ಬಲಮುರಿ ಗಣಪತಿಯನ್ನು ಅವರೇ ಸ್ಥಾಪನೆ ಮಾಡಿ ಇವತ್ತು ಪೂಜೆಯನ್ನು ಸಲ್ಲಿಸಿ ನಂತರ ಬಂದು ಇಲ್ಲಿ ಕೇಕ್ ಕಟ್ ಮಾಡಿ ಮಕ್ಕಳಿಗೆಲ್ಲನೂ ಕೂಡ ನೋಟ್ ಪುಸ್ತಕ ಮತ್ತು ಪೆನ್ನು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಮಕ್ಕಳ ಮುಖದಲ್ಲಿ ತುಂಬ ಇವತ್ತು ಕಳೆಬರ ತುಂಬ ಉತ್ಸಾಹ ಕಾಣ್ತಾ ಇದೆ, ಖುಷಿ ಕಾಣ್ತಾ ಇದೆ. ಅವರ ಒಂದು ಕುಟುಂಬದವರು ನಮ್ಮ ಪಂಚಾಯತಿ ಸದಸ್ಯರಾಗಿ ತಮ್ಮಯ್ಯನವರು ನಮ್ಮ ಶಾಲೆಗೆ ತುಂಬಾ ತಾಲೂಕಲ್ಲಿ ಎಲ್ಲೂ ಕೂಡ ಇಷ್ಟೊಂದು ಕೆಲಸ ಆಗಿಲ್ಲ. ಪಂಚಾಯತಿ ಕಡೆಯಿಂದ ಲಕ್ಷಾಂತರ ರೂಪಾಯಿ ಒಂದು ಅನುದಾನವನ್ನು ತಂದು ಎಲ್ಲ ಭೌತಿಕ ಸೌಲಭ್ಯಗಳನ್ನು ಕೊಡಿಸಿದ್ದಾರೆ. ಇವತ್ತು ಅವರ ಹುಟ್ಟಿದ ಹಬ್ಬದ ದಿನ ನಮ್ಮೆಲ್ಲ ಶಾಲೆ ಸಿಬ್ಬಂದಿ ಪರವಾಗಿ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವರ ಶುಭವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಯುತ ತಮ್ಮಯ್ಯನವರು ಪಂಚಾಯಿತಿ ಸದಸ್ಯರಾದಂತಹ ಶ್ರೀಯುತ ತಮ್ಮಯ್ಯನವರು ತಮ್ಮ 56ನೇ ವರ್ಷದ ಹುಟ್ಟುಹಬ್ಬವನ್ನು ಶಾಲಾ ಆವರಣದಲ್ಲಿ ಮಕ್ಕಳ ಜೊತೆ ತುಂಬ ಉತ್ಸಾಹದಿಂದ ಆಚರಣೆ ಮಾಡಿಕೊಂಡಿದ್ದಾರೆ. ಅವರು
15 ದಿನಗಳ ಹಿಂದೆ ಬಲಮುರಿ ಗಣೇಶ ದೇವಸ್ಥಾನವನ್ನು ಸಹ ತಮ್ಮ ಕಾಣಿಕೆಯಾಗಿ ತಮ್ಮ ತಂದೆ ತಾಯಿಯರ ನೆನಪು ಇರಲಿ ಅಂತ ಹೇಳ್ಬಿಟ್ಟು ಅವರು ಒಂದು ದೇವಸ್ಥಾನವನ್ನು ಸಹ ನಮ್ಮ ಶಾಲಾ ಆವರಣದಲ್ಲಿ ಕಟ್ಸ್ಕೊಟ್ಟಿದ್ದಾರೆ. ಹಾಗೂ ಈ ದಿನ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶಾಲಾ ಆವರಣದಲ್ಲಿ ಎಲ್ಲ ಮಕ್ಕಳಿಗೂ ನೋಟ್ಬುಕ್, ಪೆನ್ನು, ಪುಸ್ತಕ ಮತ್ತು ಸಿಹಿಯನ್ನು ಎಲ್ಲನೂ ಕೊಟ್ಟು ಕೇಕ್ ಕಟ್ ಮಾಡಿ ಮಕ್ಕಳ ಜೊತೆ ತಮ್ಮ ಹುಟ್ಟುಹಬ್ಬವನ್ನು ಹಂಚ್ಕೊಂಡಿದ್ದಾರೆ. ಅವರಿಗೆ ದೇವರು ಅವರ ಆಯುಷು ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟು ಮುಂದೆ ಅವರು ಇದೇ ರೀತಿ ಶಾಲೆಗಳಲ್ಲಿ ಎಲ್ಲ ಮಕ್ಕಳಿಗೂ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅವರು ಮತ್ತು ಅವರ ಶ್ರೀಮತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಬೆಳಗಿನ ಶುಭೋದಯ. ನನ್ನ ಹೆಸರು DN ಅರುಣಕುಮಾರಿ, ಸಹ ಶಿಕ್ಷಕಿ, ಸಾಹಿಪ್ರಾ ಶಾಲೆ, ಮಲ್ಲಿಮಾಕನ್ಪುರ. ಇಲ್ಲಿ ಈ ದಿನ ನಮ್ಮ ತಮ್ಮಯ್ಯಣ್ಣನವರು ಶ್ರೀಯುತ ತಮ್ಮಯ್ಯಣ್ಣನವರ 56ನೇ ಹುಟ್ಟುಹಬ್ಬವನ್ನು ನಮ್ಮ ಶಾಲಾ ಆವರಣದಲ್ಲಿ ಆಚರಿಸ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ಆಚರಿಸ್ಕೋತಾರೆ. ಆದರೆ ಈ ಸರಿ ವಿಶೇಷವಾಗಿ ಬಲಮುರಿ ಗಣಪತಿಯನ್ನು 15 ದಿವಸಗಳ ಹಿಂದೆ ತುಂಬ ಶ್ರಮಪಟ್ಟು ದೇವಸ್ಥಾನ ಕಟ್ಟಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಸುಮಾರು ಹೋಮ ಹವನಗಳನ್ನು ಮಾಡಿ ಎಲ್ಲ ಮಕ್ಕಳಿಗೂ ಸಹ ಆ ಗಣಪತಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಕೊಡಲಿ ಅನ್ನೋ ಉದ್ದೇಶದಿಂದ ಅವರ ತಂದೆ ತಾಯಿಯ ಹೆಸರಿನಲ್ಲಿ ಬಲಮುರಿ ದೇವಸ್ಥಾನವನ್ನು ಕಟ್ಟಿಸಿ ಬಲಮುರಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕವಾಗಿ ನಮ್ಮ ಶಾಲೆಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಹಾಗೂ ಎಲ್ಲ ಮಕ್ಕಳಿಗೂ ಸಹ ಶ್ರೇಯಸ್ಸನ್ನು ಬಳಸಿದ್ದಾರೆ. ಅಂತಹ ಶ್ರೀಯುತರಿಗೆ ಈ ದಿನ 56ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲು ನಾನು ತುಂಬ ಹರ್ಷಪಡುತ್ತೇನೆ. ಹಾಗೂ ಅವರ ಶ್ರೀಮತಿಯವರು ಸಹ ಅವ್ರಿಗೂ ಸಹ ನಾಳೆ ಹುಟ್ಟುಹಬ್ಬ. ಅವ್ರಿಗೂ ಸಹ 27ನೇ ತಾರೀಕು ಅವ್ರಿಗೂ ಸಹ ಹುಟ್ಟುಹಬ್ಬ ಇದೆ. ಅವರಿಗೂ ಸಹ ಮುಂದಿನ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಈ ಒಂದು ಶ್ರಮ ನಮ್ಮ ಶಾಲೆಗೆ ತುಂಬ 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 ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ. ಏನೇ ಬೇಕು ಅಂದರೂ ಅವ್ರು ನಮಗೆ ಸಹಾಯವನ್ನು ಮಾಡ್ತಾರೆ, ನಮಗೆ ನಮ್ಮ ಮಕ್ಕಳಿಗೆ ಅವ್ರಿಗೆ. ಆದ್ದರಿಂದ ನಾನು ನಮ್ಮ ಶಾಲಾ ಸಿಬ್ಬಂದಿ ಪರವಾಗಿ ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಅವರನ್ನು ಸುಖವಾಗಿಟ್ಟಿರಲಿ ಅಂತ ಹಾರೈಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಇನ್ನೂ ಅವರು ಹುಟ್ಟುಹಬ್ಬಗಳನ್ನು ಅನೇಕ ವರ್ಷಗಳ ಕಾಲ ಆಚರಿಸ್ಕೊಂಡು ಚೆನ್ನಾಗಿರಲಿ ಅನ್ನೋದೇ ನನ್ನ ಹಾರೈಕೆ. ಜೈ ಹಿಂದ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಿಮಾಕನ್ಪುರದಲ್ಲಿ ಸಹ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಿದ್ದೀನಿ. ಇಲ್ಲಿ ಈ ಶಾಲೆಗೆ ಬೇಕಾದಂತಹ ಎಲ್ಲ ಅಗತ್ಯಗಳನ್ನು ಕೂಡ ಪೂರೈಸುವಂತಹ ತಮ್ಮಯ್ಯಣ್ಣ ಅವರು ಹುಟ್ಟಿದಬ್ಬವನ್ನು ಇಲ್ಲಿ ಮಕ್ಕಳಿಗೋಸ್ಕರ ಸಿಹಿಯನ್ನು ಹಂಚಿ ದೇವಸ್ಥಾನವನ್ನು ಇಲ್ಲಿ ನಿರ್ಮಿಸಿ ಬೇಕಾದಂತಹ ಎಲ್ಲ ಸಕಲ ಸೌಕರ್ಯಗಳನ್ನು ಶಾಲೆಗೆ ಮಾಡಿಕೊಟ್ಟಿದ್ದಾರೆ. ದೇವರು ಅಣ್ಣವ್ರ ಕುಟುಂಬದವನ್ನು ಎಲ್ಲವನ್ನೂ ಕೂಡ ದೇವರಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲವನ್ನೂ ಕೊಟ್ಟು ದೇವರು ಕಾಪಾಡಲಿ. ಇಂತಹ ಒಂದು ಅವಕಾಶವನ್ನು ಎಲ್ಲರಿಗೂ ಮತ್ತೆ ಮತ್ತೆ ಕೊಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ನಮಸ್ಕಾರ. ಮೆಂಬರ್ ಆದ ತಮ್ಮಯ್ಯಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 56ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ನಮ್ಮ ಶಾಲೆಗೆ ಬೇಜಾನ್ ಕೆಲಸ ಮಾಡಿಕೊಟ್ಟಿದ್ದಾರೆ. ಗಣೇಶನ ದೇವಸ್ಥಾನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಏನೇ ಇರಲಿ ಅವರ ಕೈನಿಂಕಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನು ಮುಂದೆ ಒಳ್ಳೆಯದಾಗಲಿ. ಈ ವರ್ಷವೂ ಅವರು ಜಯಶೀಲರಾಗಿ ಬರ್ತಾರೆ. ಮಲ್ಲಿಮಾಕನ್ಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ತಮ್ಮಯ್ಯಣ್ಣವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಮಲ್ಲಿಮಾಕನ್ಪುರದಲ್ಲಿ ಏನೇ ಕೆಲಸ ಇದ್ದರೆ ಎಲ್ಲನೂ ಮಾಡಿಕೊಡ್ತಾ ಇದ್ದಾರೆ. ವತಿಯಿಂದ ಎಲ್ಲರ ಹತ್ರ ಇದ್ದಾರೆ. ಎಲ್ಲರ ಜೊತೆನೂ ಒಗ್ಗಟ್ಟಾಗಿದ್ದಾರೆ. ಮಲ್ಲಿಮಾಕನ್ಪುರ ಮಲ್ಲಿಮಾಕನ್ಪುರ ಗ್ರಾಮದಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಏನೇ ಕೆಲಸ ಹೇಳಿದ್ರೆ ಬಂದು ನಿಂತು ಮಾಡ್ತಾರೆ. ಇಂಥವರು 10 ಸರಿ ಮೆಂಬರಾಗಿ ಬರಬೇಕಾಗಿ ವಿನಂತಿ.